ಯಾವುದು ಬೇಕು ಅಂತ ನಿರ್ಧಾರ ಮಾಡ್ಕೋ. ಎರಡನ್ನೂ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನೀನು ಶಕ್ತಿಹೀನಳಾಗ್ತೀಯ. ನನ್ನ ಬಳೆಗಳು ನಿನ್ನ ಕೈಯಲ್ಲಿ ಒಡಿದೇ ಇರೋವರೆಗೂ ನನ್ನ ಆಶೀರ್ವಾದ ನಿನಗಿದ್ದೇ ಇರುತ್ತೆ. ಅದು ಒಡೀತು ಅಂದ್ರೆ ನಾನು ಯಾವ ಸಹಾಯನೂ ಮಾಡೋಕ್ಕಾಗಲ್ಲ. ಹುಷಾರು. ಆಯ್ತು ತಾಯಿ. ಕಣಿಯಮ್ಮ, ಕಣಿಯಮ್ಮ, ಇಷ್ಟು ರಾತ್ರಿಯಲ್ಲಿ ಇಲ್ಲಿ ಯಾಕೆ ಬಂದ್ಯವ್ವಾ? ನನಗ್ ಹೀಗೆ ಹೇಳಿ ಹೇಳಿನೇ ನಿಜವಾಗ್ಲೂ ನನ್ಗೆ ಮೋಸ ಮಾಡ್ಬಿಟ್ಟೆ ನೀನು. ಏನಾಯ್ತು? ಏನೂ ಆಗಿಲ್ಲ. ನೀನ್ ಹೇಳಿದ ಎಲ್ಲ ಪೂಜೆ ಮಾಡಿದ್ರು ಕೂಡ ಏನೂ ಆಗ್ತಿಲ್ಲ. ನನ್ ಭಾವ ನನಗ್ ಸಿಗ್ತಾನೆ, ನನ್ನನ್ನೇ ಪ್ರೀತಿಸ್ತಾನೆ ಅಂತ, ನನ್ನ ಹಿಂದೆನೆ ತಿರುಗ್ತಾನೆ ಅಂತ 6 ದಿನನೂ ನೀನ್ ಹೇಳಿದ ಥರ ಎಲ್ಲ ಪೂಜೆನೂ ಮಾಡ್ದೆ. ಆದ್ರೆ ಏನ್ ಪ್ರಯೋಜನ ಆಯ್ತು? ಎಲ್ಲನೂ ಮಣ್ಣು ಪಾಲಾಗೋಯ್ತು. ಅಂದ್ರೆ ಪೂಜೆ ಮಾಡಿರೋದೆಲ್ಲ ಆ ಪರ್ಣಿಕಾನೆ. ಆದ್ರೆ ಬೇಕು ಅಂತ ಅಪವಾದನ ಪುಣ್ಯನ ಮೇಲೆ ಹಾಕ್ಬಿಟ್ರು. ಪೂಜೆ ಎಲ್ಲ ಚೆನ್ನಾಗ್ ಮಾಡಿದ್ರು, ಕಡೆಗೆ ಅಷ್ಟಗಂಧ ಕ್ಷೀರ ನೈವೇದ್ಯ ನೀರ್ ಪಾಲಾಯ್ತಲ್ಲ. ಅದಕ್ಕೇನಾ ಇನ್ನು ಭಾವ ಅವಳ ಬೆನ್ ಹಿಂದೆನೆ ಪುಣ್ಯ ಪುಣ್ಯ ಅಂತ ತಿರ್ಗಾಡ್ತಾ ಇರೋದು. ಮಾವಯ್ಯ ಅವಳಿಗೆ ಎಲ್ರೆದುರುಗಡೆ ಹೊಡಿತಾ ಇದ್ರು, ಸಾಯಿಸ್ತೀವಿ ಅಂತ ಬೆದರಿಸಿದ್ರು, ಭಾವಂಗ್ ಮಾತ್ರ ಅವಳ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾನೆ ಇದೆ. ಅಮಾಯಕಳಾಗಿರೋ ಪುಣ್ಯನ್ನ ಸಿಕ್ಕಾಕ್ಸೋದು ಪಾಪ ಅಲ್ವೇನವ್ವಾ? ಪಾಪನ? ನನ್ ದಾರಿಗೆ ಅಡ್ಡ ಬಂದಿರೋ ಮುಳ್ಳನ್ನ ಕಿತ್ತು ಬಿಸಾಕಿದ್ದೆ. ಆ ಪೀಡನ ತೊಲಗಿಸ್ಬೇಕು ಅಂತಂದ್ರೆ ಆ ಸುಳ್ಳು ಹೇಳಬೇಕಿತ್ತು. ಭಾವ, ಜಾಸ್ತಿ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಇವ್ರು ಹೇಳಿದಕ್ಕೆ ಪೂಜೆ ಮಾಡಿ ಎಲ್ರಿಗೂ ಪುಣ್ಯ ಕ್ಷುದ್ರ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನಂಬಿಸಿ ಅವಳ ಬಂದಿ ಆಗೋ ತರ ಮಾಡ್ಬಿಟ್ಟಿಯಲ್ಲ. ಮತ್ತೆ ನೀನೇನ್ ಕಡಿಮೆನ ಭಾವ? ಮನೇಲಿ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ರೂಮಲ್ಲಿ ಇಟ್ಕೊಂಡು ಇಷ್ಟು ದಿನ ಅವಳನ್ನ ಕಾಪಾಡಿದ್ಯಲ್ಲ. ಈಗ್ಲೂ ಕೂಡ ಅವಳಿಗೋಸ್ಕರನೇ ಗಲಾಟೆ ಮಾಡ್ತಿದ್ಯಾ. ನೀನ್ ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಹೇಳಿ ಫಾಲೋ ಮಾಡ್ದೆ ಅಷ್ಟೇ. ನಿನ್ ಬಣ್ಣ ಎಲ್ಲ ಬಯಲಾಗೋಯ್ತು. ಏಯ್, ಮರ್ಯಾದೆಯಿಂದ ಮನೆಗೆ ಬಂದು ಎಲ್ಲ ನಿಜ ಒಪ್ಕೋ. ನೋಡಿ ಅಮ್ಮ, ನೀವು ಕೂಡ ಬನ್ನಿ. ನಾನ್ ಯಾಕೆ ಬರ್ಬೇಕಯ್ಯ? ಬರ್ಲೇಬೇಕು. ಬಂದು ಈ ಪೂಜೆ ಮಾಡಿಸಿದ್ದು ನೀವೇ ಅಂತ ಹೇಳ್ಬೇಕು. ನಾನು ಪುಣ್ಯನ ಕಾಪಾಡ್ಬೇಕು ಅಂತಂದ್ರೆ ನೀವು ನಿಜನ ಹೇಳಲೇಬೇಕು. ಬನ್ನಿ, ಬಾ. ಆದ್ರೆ ಅವನ್ಗೆ ನನಗಿಂತ ಇವಳೇ ಮುಖ್ಯ ಅಂತ ಅರ್ಥ ಆಯ್ತು. ನನ್ನನ್ನು ಇಷ್ಟಪಡಲ್ಲ ಅಂತ ಗೊತ್ತಾಗೋಯ್ತು. ಇದ್ಯಾವುದು ತಿಳ್ಕೊಳ್ಳದೆ ನೀನ್ ಹೇಳ್ದಂಗೆ ಬೆಳಗ್ಗೆನೆ ಎದ್ದು ತಲೆ ಸ್ನಾನ ಮಾಡಿ ಪೂಜೆ ಮಾಡಿ ನೈವೇದ್ಯ ಇಟ್ಟು ನನ್ನ ಕೈಗಳನ್ನೇ ಸುಟ್ಕೊಂಡೆ. ನನ್ ಪ್ರೀತಿನ ನೀನ್ ಗೆಲ್ಲಿಸ್ತೀಯಾ ಅನ್ಕೊಂಡೆ ಹೊರತು ಈ ತರ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮಮ್ಮ ನಿನ್ಗೆ ಮೋಸ ಮಾಡಿಲ್ಲ, ನಿನ್ಗೆ ಒಳ್ಳೆ ಬುದ್ಧಿ ಹೇಳಿದ್ದಾರೆ. ನಾನು ಮುಂದೆನೆ ನಾಲ್ಗೆ ಹರಿ ಬಿಡ್ತಿದ್ಯಲ್ಲೇ. ಬೆಳಗ್ಗೆ ಬೇಗ ಏಳೋದ್ರಿಂದ ಹಿಡಿದು ಮೈ ಬಗ್ಸಿ ಕೆಲ್ಸ ಮಾಡೋದ್ರವರೆಗೂ ಹೆಣ್ಮಗು ಅಂದ್ರೆ ಹೇಗಿರ್ಬೇಕು ಅಂತ ನಮ್ಮಮ್ಮ ನಿನಗ್ ಹೇಳ್ಕೊಟ್ರೆ ಮೋಸ ಗೀಸ ಅಂತ ಹುಚ್ಚಿ ತರ ಮಾತಾಡ್ತಿದ್ದಾಳೆ ಪರ್ಣಿಕಾ. ಮುಚ್ಚೆ ಬಾಯಿ. ಇನ್ನೊಂದು ಮಾತಾಡಿದ್ರು ಕೂಡ ಮನೇಲಿ ನಡೆಯೋ ಹೋಮದಲ್ಲಿ ಪೂರ್ಣಾಹುತಿ ನಿನ್ನೆ ಕೊಡ್ಬೇಕಾಗುತ್ತೆ. ಈಗ ಯಾಕೆ ಹೋಮ ಮಾಡ್ತಿದ್ದಾರೆ? ನೀವಿಬ್ರು ಸುಖ ಸಂತೋಷದಿಂದ ಅಷ್ಟೈಶ್ವರ್ಯದಿಂದ ಕೂಡಿರ್ಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀನಿ. ಅದೇ ನಿಜ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿದ್ಯಾಮ ಇವರಿಬ್ರಿಗೆ ಎಷ್ಟು ದುರಾಂಕಾರ ಅಂತ. ಮಾಡ್ದೋರ್ ಪಾಪ ಆಡ್ದೋರ್ ಬಾಯಲ್ಲಿ ಅನ್ನೋ ಹಾಗೆ ಇಂಥ ಬಿಂಕ ಬಿಗುಮಾನಾಗ ಏನ್ ಕಮ್ಮಿ ಇಲ್ಲ. ಇನ್ನೇನ್ ಆಯಸ್ ಮುಗ್ದೋಗುತ್ತಲ್ಲ, ಅದಕ್ಕೆ ಬುಸ್ ಕೊಡ್ತಾ ಇದಾರೆ ಅನ್ಸುತ್ತೆ. ನಾನು ಬುಸ್ಗುಟ್ಟಿದ್ರೆ ನೀವ್ಯಾರು ಇರೋದಿಲ್ಲ. ನೀನೇನೋ ಹಾವು ಅನ್ನೋ ಥರ ನಾನೇನ್ ಭಯ ಪಡ್ಕೊಂಡ್ಬಿಡ್ಬೇಕಾ? ಸಾಯೋರ ಹತ್ರ ನಮ್ಗೇನ್ ಮಾತೆ. ಪರ್ಣಿಕಾ ಬಾರೆ.
ದೊಡ್ಡ ಮೋಸಗಾರರಮ್ಮ ಇವರು. ನಡಿಯೇ. ಅವ್ರಷ್ಟೊಂದೆಲ್ಲ ಮಾತಾಡ್ತಿದ್ರು, ನಿನಗೆ ಯಾಕಮ್ಮ ಕೋಪನೇ ಬರ್ತಿಲ್ಲ? ಸುಮ್ನೆ ಇವರು ಬಲಿ ಆಗ್ಬಿಡ್ತಾರೆ ಅಂತ ತಡ್ಕೊಂಡಿದೀನಮ್ಮ. ಏನಮ್ಮ? ಅದೇ ಅವರ ವಿಷಪೂರಿತ ಯೋಚನೆಗೆ ಅವರೇ ಬಲಿ ಆಗ್ಬಿಡ್ತಾರೆ ಅಂತಂದೆ.